Hello children, let's begin today's class from 7th standard social civics 4th lesson growing up as boys and girls. Let's continue the lesson lives of domestic workers. So we find distinctions between boys and the girls in our societies. This begins at the young age itself. So boys are often taught to be tough and serious, but girls are taught to be ಸಾಫ್ಟ್ ಆ್ಯಂಡ್ ಮೈಲ್ಡ್. ಇದೆಲ್ಲರೂ ಹೇಳ್ತಾರೆ ಬಾಯ್ಸ್ ಅಂದ ಕೂಡಲೇ ಟಫ್, ಅಳೋದಿಲ್ಲ, ಸ್ಟ್ರಾಂಗ್ ಇರ್ತಾರೆ ಅಂತ. ಗರ್ಲ್ಸ್ ಅಂದರೆ ಸಾಫ್ಟು, ಪಟಕ್ ಅಂತ ಅಳ್ತಾರೆ, ಆನಂತರ ಮೈಲ್ಡ್ ಆಗಿರ್ತಾರೆ ಅಂತ ಸಣ್ಣಿರುವಾಗಲೇ ಪೇರೆಂಟ್ಸ್ ಎಲ್ಲ ಆ ಥರನೇ ನೀವು ಬಾಯ್ಸ್ ಅಳಬಾರ್ದು, ಈ ಥರ ಇರಬೇಕು ಅಂತ. ಗರ್ಲ್ಸ್ ಈ ಥರ ಅಂದ್ಕೊಂಡು ಮೊದಲಿಂದಲೇ ಮೈಂಡಲ್ಲಿ ತುಂಬಿಡ್ತಾರೆ. ನೆಕ್ಸ್ಟ್ ಬಾಯ್ಸ್ ಆರ್ ಆಫನ್ ಟಾಟ್ ಟು ಬಿ ಟಫ್ ಆ್ಯಂಡ್ ಸೀರಿಯಸ್ ಆ ಥರ ಅಂದ್ಕೊಂಡು. ನೆಕ್ಸ್ಟ್ ಬಾಯ್ಸ್ ಆರ್ ಗಿವನ್ ಟಾಯ್ಸ್ ಲೈಕ್ ಕಾರ್ಸ್, ಗನ್ಸ್ ಆ್ಯಂಡ್ ಪ್ಲೇ ವಿತ್ ದಿಸ್. ಬಾಯ್ಸಿಗೆ ಏನಾದರೂ ಟಾಯ್ಸ್ ಕೊಡಬೇಕು ಅಂದರೆ ಅವರಿಗೂ ಇಷ್ಟ, ಏನು ಕಾರೆಲ್ಲ ತೊಗೊಳ್ಳೋದು, ಕಾರಲ್ಲಿ ಆಡೋದು, ಆನಂತರ ಗನ್ಸ್ ಆಡೋದು. ವೈಲ್ ದ ಗರ್ಲ್ಸ್ ಆರ್ ಪ್ಲೇಯಿಂಗ್ ವಿತ್ ದ ಡಾಲ್ಸ್. ಗರ್ಲ್ಸ್ ಅಂತ ಹೇಳಿದ ಕೂಡಲೇ ಡಾಲಲ್ಲಿ ಆಟ ಆಡ್ತಾರೆ, ಆನಂತರ ಅಡುಗೆ ಆಟ, ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ದೀಸ್ ಬಾಯ್ಸ್ ಬಿಕಮ್ ದ ವೇ ಆಫ್ ಟೆಲ್ಲಿಂಗ್ ದ ಚಿಲ್ಡ್ರನ್ what they will have different future when they become the men and the women. ಅಂದರೆ ಇಲ್ಲಿ ಸಣ್ಣಿರುವಾಗಲೇ ಬಾಯ್ಸಿಗೆ ಈ ಥರ ಮೈಂಡಲ್ಲಿ ತುಂಬಿರ್ತಾರೆ, ನೀವು ದೊಡ್ಡಾದ್ಮೇಲೆ ಹೀಗೆ ಆಗಬೇಕು, ಹಾಗೆ ಆಗಬೇಕು, ಇದನ್ನೇ ಕಲಿಬೇಕು ಅಂದ್ಕೊಂಡು ಈ ಥರನೇ ಮಾಡಿರ್ತಾರೆ. ಮೋಸ್ಟ್ ಆಫ್ ದ ಸೊಸೈಟೀಸ್ ವ್ಯಾಲ್ಯೂ ದ ಮೆನ್ ಆ್ಯಂಡ್ ದ ವುಮೆನ್ ಡಿಫ್ರೆಂಟ್ಲಿ. ಕೆಲವೊಂದು ಸೊಸೈಟಿ ಮೆನ್ ಆ್ಯಂಡ್ ವುಮನಿಗೆ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾರೆ. ದ ರೋಲ್ ಆಫ್ ದ ವುಮನ್ ಪ್ಲೇ ಆ್ಯಂಡ್ ದ ವರ್ಕ್ they do are usually valued less, and the role of the men and the play ವರ್ಕ್ ದೇ ಡೂ. ಮೆನ್ನಿನ ವರ್ಕಿಗೆ ಜಾಸ್ತಿ ವ್ಯಾಲ್ಯೂ ಕೊಟ್ಟಿರ್ತಾರೆ, ವುಮನಿನ ವರ್ಕಿಗೆ ಸ್ವಲ್ಪ ಕಂಪೇರ್ ಟು ಬಾಯ್ಸ್ಗೆ ಕಮ್ಮಿ ವ್ಯಾಲ್ಯೂ ಕೊಟ್ಟಿರ್ತಾರೆ. ದಿಸ್ ಕ್ಲಿಯರ್ಸ್ ದ ಫ್ಯಾಕ್ಟ್ ದಟ್ ಮೆನ್ ಆ್ಯಂಡ್ ವುಮನ್ ಡು ನಾಟ್ ಹ್ಯಾವ್ ದ ಸೇಮ್ ಸ್ಟೇಟಸ್. ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು, ಮೆನ್ ಆ್ಯಂಡ್ ವುಮನಿಗೆ ಸೇಮ್ ಸ್ಟೇಟಸ್ ಸೊಸೈಟಿಯಲ್ಲಿ ಕೊಡೋದಿಲ್ಲ ಅಂತ. ಇಫ್ ಅ ವುಮನ್ ಈಸ್ ಅ ಹೌಸ್ ವೈಫ್, ಇಟ್ ಈಸ್ ಆಫನ್ ಸೆಡ್ ದ್ಯಾಟ್ ಶಿ ಡಸ್ ನಾಟ್ ವರ್ಕ್. ಈಗ ಮನೆಯಲ್ಲಿ ಇರೋರು ಹೋಮ್ ಮೇಕರು ಮನೇಲಿರ್ತಾರೆ ಅಂದರೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಏನು ಹೇಳ್ತಾರೆ, ಶಿ ಡಸಂಟ್ ಡೂ ಎನಿಥಿಂಗ್, ಅವ್ರೇನು ಕೆಲಸ ಮಾಡಲ್ಲ, ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಮನೇದು ಎಷ್ಟೆಲ್ಲ ಕೆಲಸ ಆಗುತ್ತೆ ಅದಕ್ಕೆ ಯಾರೂ ಕನ್ಸಿಡರ್ ಮಾಡಲ್ಲ. ಬಟ್ ದ ರಿಯಾಲಿಟಿ ಈಸ್ ದ್ಯಾಟ್ ಆಲ್ವೇಸ್ ದ ವುಮನ್ ಬೇರ್ಸ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಹೌಸ್ ವರ್ಕ್, ಕೇರ್ ಗಿವಿಂಗ್ ಟಾಸ್ಕ್ ಲೈಕ್ ಲುಕಿಂಗ್ ಆಫ್ಟರ್ ದ ಫ್ಯಾಮಿಲಿ. ಎಲ್ಲರಿಗೂ ಲುಕಿಂಗ್ ಆಫ್ಟರ್ ಫ್ಯಾಮಿಲಿ ಇಸ್ ನಾಟ್ ಎ ಈಸಿ ಟಾಸ್ಕ್. As she does not earn money by doing this task, her work is not recognized. ಯಾಕೆ ಅವ್ರದ್ದು ವರ್ಕ್ ರೆಕಗ್ನೈಸ್ ಆಗಲ್ಲ ಅಂದರೆ, ಕಿಚನ್ ವರ್ಕ್ ಅದು ಇದು ಎಲ್ಲ ಅದು ಮಾಡಿದ್ರು, ಯಾಕಂದರೆ ಅವರಿಗೆ ಅದರಿಂದ ಸ್ಯಾಲ್ರಿ ಬರಲ್ಲ. ಸೊ ಅದಕ್ಕೆ ಅವ್ರದ್ದು ರೆಕಗ್ನೈಸ್ಡ್ ಮಾಡಲ್ಲ ಇವ್ರ ಕೆಲಸನ. The term of household involves many different tasks which requires the heavy physical work. ಈ ಎಲ್ಲ ಕೆಲಸ ಮಾಡೋಕ್ಕೆ ಹೆವಿ ಫಿಸಿಕಲ್ ವರ್ಕ್ ಇನ್ಕ್ಲೂಡ್ ಆಗಿರ್ತದೆ, ಬೇಕೇ ಬೇಕಾಗುತ್ತೆ. ಇನ್ ದ ಬೋತ್ ರೂರಲ್ ಆ್ಯಂಡ್ ದ ಅರ್ಬನ್ ಏರಿಯಾಸ್ ವುಮನ್ ಆ್ಯಂಡ್ ದ ಗರ್ಲ್ಸ್ ಕ್ಯಾರಿ ಹೆವಿ ಹೆಡ್ ಲೋಡ್ಸ್ ಆಫ್ ಫೈರ್ವುಡ್. ಹಳ್ಳಿಗಳಲ್ಲೆಲ್ಲ ಫೈರ್ವುಡ್ಡಿಂದ ಅಂದರೆ ತಲೆಯ ಮೇಲೆ ಇಟ್ಕೊಂಡು ಇಷ್ಟೆಲ್ಲ ಕಟ್ಟಿಗೆ ತೊಗೊಂಡು ಬರ್ತಾರೆ ನೋಡ್ರಿ ಲೇಡೀಸ್, ಅದಕ್ಕೆ ಎಷ್ಟು ಫಿಸಿಕಲ್ ವರ್ಕ್ ಬೇಕಾಗುತ್ತೆ. ಆನಂತರ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದಿ ಮೊದಲೇ ಹೇಳಿದಂಗೆ ಕ್ಲೀನಿಂಗ್, ಆನಂತರ ಸ್ವೀಪಿಂಗ್, ಕುಕಿಂಗ್ ಫುಡ್, ಎವ್ರಿಥಿಂಗ್, ವಾಷಿಂಗ್ ಕ್ಲೋತ್ಸ್ ಆ್ಯಂಡ್ ಫಾರ್ ದ ಫ್ಯಾಮಿಲಿ. ಆಲ್ ದೀಸ್ ವರ್ಕ್ಸ್ ಆರ್ ವೆರಿ ಟಫ್. ಇದೆಲ್ಲ ಕಂಟಿನ್ಯೂ ವರ್ಕ್ ಮಾಡೋದು ಟಫೇ ಆಗುತ್ತೆ ದಿನಾಲು ಮತ್ತು ರುಟೀನಾಗಿ. ಸ್ಟಿಲ್ ವುಮನ್ ಡೂ ದೆಮ್ ಎವ್ರಿ ಡೇ. ಇಷ್ಟೆಲ್ಲ ಆದರೂ ಲೇಡೀಸ್ ಅದಷ್ಟು ಕೆಲಸನೂ ಮಾಡ್ತಾರೆ, ಯಾಕಂದರೆ ತನ್ನ ಮನೆ, ನಮ್ಮ ಮನೆ ಕೆಲಸ, ನಮ್ಮ ಮಕ್ಕಳ ಕೆಲಸ, ನಮ್ಮ ಫ್ಯಾಮಿಲಿ ಕೆಲಸ ಅಂತ. ದೇ ಡು ನಾಟ್ ಕಂಪ್ಲೇಂಟ್ ಆರ್ ಶೋ ಎನಿ ಆ್ಯಂಗ್ಯೂಶ್ ಆನ್ ದೇಯರ್ ಫೇಸ್. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಮುಖದ ಮೇಲೂ ಏನು ಸಿಟ್ಟ ಆ ಥರ ತೋರಿಸಲ್ಲ. ದ ವರ್ಕ್ ಆಫ್ ದ ವುಮನ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಟು. ಇದರಿಂದ ಟೈಮು ಹಾಗೆ ಹೋಗುತ್ತೆ. ದೇ ಡು ನಾಟ್ ಹ್ಯಾವ್ ಮಚ್ ಟೈಮ್ ಫಾರ್ ಲೀಜರ್. ಇದರಿಂದ ಲೀಜರ್ ಮಾಡೋಕ್ಕೆ ಅಂದರೆ ರಿಲ್ಯಾಕ್ಸ್ ಮಾಡೋಕ್ಕಷ್ಟು ಟೈಮ್ ಸಿಗಲ್ಲ ಅವರಿಗೆ. ಮೆನಿ ವುಮನ್ ನವ ಡೇಸ್ ವರ್ಕ್ ಬೋತ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದ ಹೋಮ್. This is often referred as to the double burden. Women bear this double burden very skillfully and efficiently. ಈಗ ಕೆಲವೊಬ್ಬರು ವರ್ಕರ್ಸ್ ಇರ್ತಾರೆ, ಈಗ ನಾವೇ ಟೀಚರ್ಸು, ಹೊರಗೂ ಕೆಲಸನೂ ಮಾಡಿರ್ತೀವಿ, ಮನೆ ಕೆಲಸನೂ ಮಾಡಿರ್ತೀವಿ. ನಾವು ಈ ಥರ ಏನು ಮಾಡ್ತೀವಿ, ಸ್ಕಿಲ್ಫುಲ್ ಮತ್ತು ಎಫಿಷಿಯೆಂಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿರ್ತೀವಿ. ಈಕ್ವಾಲಿಟಿ ಈಸ್ ಅನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ of our constitution, which says that being a male and the female, so being a male and the female should not become the reason for the discrimination. But what we see in the reality is the inequality still exists between both the sexes.
ಅಂದರೆ ಇನ್ಇಕ್ವಾಲಿಟಿ ಇನ್ನೂ ಮೆನ್ ಮತ್ತು ವುಮೆನಲ್ಲಿ ಇದ್ದೇ ಇದೆ. ದ ಗೌರ್ಮೆಂಟ್ ಈಸ್ ದೇರ್ ಫಾರ್ ವೆರಿ ಮಚ್ ಕೀನ್ ಟು ಟೇಕ್ ಸಮ್ ಪಾಸಿಟಿವ್ ಮೆಜರ್ಸ್ ಟು ಇಂಪ್ರೂವ್ ದಿ ಸಿಚುವೇಶನ್. ಗೌರ್ಮೆಂಟ್ ಮೆನಿ ಮೆಜರ್ಸ್ ತಗೊಳ್ತಾ ಇದೆ ಟು ಇಂಪ್ರೂವ್ ದಿಸ್ ಸಿಚುವೇಶನ್. ದ ಗೌರ್ಮೆಂಟ್ ಹ್ಯಾಸ್ ಸೆಟ್ ಅಪ್ ದ ಮತ್ತು ಮೊದಲೇ ಹೇಳಿದಂಗೆ ಅಂಗನವಾಡಿ ಮತ್ತು ಆರ್ ದ ಚೈಲ್ಡ್ ಕೇರ್ ಸೆಂಟರ್ಸ್ ಫಾರ್ ದ ಸೆವೆರಲ್ ವಿಲೇಜಸ್ ಇನ್ ದ ಕಂಟ್ರಿ. ವಿಲೇಜಸ್ಗಳಲ್ಲಿ ಅಂಗನವಾಡಿ ಮತ್ತು ನರ್ಸರೀಸ್ಗಳೆಲ್ಲ ಸ್ಟಾರ್ಟ್ ಮಾಡಿದೆ. ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಸ್ಟಾರ್ಟೆಡ್ ಕ್ರೀಚರ್ಸ್ ಫ್ಯಾಸಿಲಿಟಿ ಟು ಹೆಲ್ಪ್ ದ ವುಮನ್ ಟು ಟೇಕ್ ಕೇರ್ ದ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ದಿ ಹೋಮ್. ಅಂದರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೊರಗಡೆ ಅಂಗನವಾಡಿ ಈ ಥರದ್ದು ಮಾಡಿ ಮತ್ತು ಚಿಕ್ಕ ಮಕ್ಕಳು ನರ್ಸರಿ ಥರ ಸ್ಟಾರ್ಟ್ ಮಾಡಿ ಈ ಥರ ಗೌರ್ಮೆಂಟ್ ಅವರಿಗೆ ಅಪಾಯಿಂಟ್ ಮಾಡುತ್ತೆ. ಅವರಿಗೆ ಚಿಕ್ಕ ಮಕ್ಕಳಿಗೆ ನೋಡೋಂಗೂ ಆಗುತ್ತೆ, ಆನಂತರ ಹೊರಗಡೆ ಹೋಗಿ ಕೆಲಸನೂ ಮಾಡ್ತಾ ಇರೋಂಗೆ. ಇದೇನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಕೇರ್ ಗಿವಿಂಗ್, ಲುಕಿಂಗ್ ಆಫ್ಟರ್ ದ ಫ್ಯಾಮಿಲಿ ವಿತ್ ದ ಗ್ರೇಟ್ ಸಿನ್ಸಿಯಾರಿಟಿ. ಎರಡೂ ಹೊರಗೂ ಕೆಲಸ ಮನೆ ಒಳಗೂ ಕೆಲಸ, ಆನಂತರ ಫ್ಯಾಮಿಲಿನೂ ಅವರಿಗೆ ರೆಸ್ಪೆಕ್ಟ್ ಮಾಡೋದು ಕಲಿತದೆ. ಆನಂತರ ಡಿ ವ್ಯಾಲ್ಯೂ, ವೆನ್ ಯು ಡು ನಾಟ್ ಗಿವ್ ಡ್ಯೂ ರಿಕಗ್ನೈಸೇಷನ್ ಫಾರ್ ದ ವರ್ಕ್ ಇಟ್ ಮೀನ್ಸ್ ಟು ಡಿ ವ್ಯಾಲ್ಯೂ ಇಟ್. ನಿಮ್ಮ ಕೆಲಸಕ್ಕೆ ನಾವು ಯಾವಾಗಲೂ ನಾವು ವ್ಯಾಲ್ಯೂ ಕೊಡಬೇಕು. ವ್ಯಾಲ್ಯೂ ಕೊಡಿಲ್ಲ ಅಂದರೆ ಡಿ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿರ್ತಾರೆ. ಸೊ ವುಮನ್ ವರ್ಕ್ ಈಸಿಲಿ ಡಿ ವ್ಯಾಲ್ಯೂಡ್. ಅದಕ್ಕೆ ವುಮನ್ ಆ ಥರ ವರ್ಕ್ ಮಾಡಬಾರ್ದು, ಡಿ ವ್ಯಾಲ್ಯೂ ಅವ್ರ ವರ್ಕ್ ಅಂತ ಹೇಳಬಾರ್ದು ನಾವು. ಡಬಲ್ ಬರ್ಡನ್, ದೇರ್ ಆರ್ ಸೆವೆರಲ್ ವುಮನ್ ಹೂ ವರ್ಕ್ ಬೋತ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದ ಫ್ಯಾಮಿಲಿ. ದಿಸ್ ಈಸ್ ನೋನ್ ಆಸ್ ದಿ ಡಬಲ್ ಬರ್ಡನ್. ಏನು ಹೇಳ್ತಾರೆ, ಹೊರಗೂ ಕೆಲಸ ಮಾಡ್ತಾರೆ ಮನೆಯಲ್ಲೂ ಕೆಲಸ ಮಾಡ್ತಾರೆ ಅಂದ್ಕೊಂಡು ಹೇಳಿ ಇವರು ಆದರೂ ತನ್ನ ಕೆಲಸನ ಇದು ಇಲ್ಲದೆ ಫುಲ್ ಮಾಡ್ಕೊಂಡು ಹೋಗಿರ್ತಾರೆ, ಬರ್ಡನ್ ಇಲ್ಲದೆ ಅಂತ. ನೆಕ್ಸ್ಟ್ ಐಡೆಂಟಿಟಿ ಸಿಕ್ಕಿರ್ತದೆ ಇದರಿಂದ. ಇನ್ ದ ಸೆನ್ಸ್ ಆಫ್ ಅವೇರ್ನೆಸ್ ಹೂ ಈಸ್ ಒನ್ ಈಸ್, ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಕ್ಯಾನ್ ಬಿ ಅ ಬ್ರದರ್, ಪೈಲಟ್ ಆರ್ ಅ ಇಂಜಿನಿಯರ್. ಅಂದರೆ ಒಂದು ಮೆನ್ ಯಾವ ಕೆಲಸ ಮಾಡ್ತಾನೆ ಅದರಿಂದ ಅವರಿಗೆ ಒಂದು ಐಡೆಂಟಿಟಿ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಡಿಮ್ಯಾಂಡಿಂಗ್ ಥರ ಹೋದರೆ ಇಟ್ ರಿಫರ್ಸ್ ಟು ದಿ ಹೌಸ್ ಹೋಲ್ಡ್ ಟಾಸ್ಕ್ ವಿಚ್ ಆರ್ ವೆರಿ ಟಫ್ ಆ್ಯಂಡ್ ಡಿಮ್ಯಾಂಡ್ ಗ್ರೇಟ್ ಫಿಸಿಕಲ್ ಸ್ಟ್ರೆಂತ್. ಫಿಸಿಕಲ್ ಡಿಮ್ಯಾಂಡಿಂಗ್ ಅಂದರೆ ಯಾವುದೇ ಕೆಲಸ, ಮನೆ ಕೆಲಸ ಮಾಡಲಿಕ್ಕೆ ನಮಗೆ ಫಿಸಿಕಲ್ ಸ್ಟ್ರೆಂತ್ ಬೇಕೇ ಬೇಕು. ಕೆಲಸ ಆದ್ಕೊಳ್ಳೆ ಸಾಕಾಗುತ್ತೆ, ಅದಕ್ಕೆ ಎನರ್ಜಿ ಮತ್ತು ಫಿಸಿಕಲ್ ಸ್ಟ್ರೆಂತ್ ಬೇಕಾಗುತ್ತೆ. ಟೈಮ್ ಕನ್ಸ್ಯೂಮಿಂಗ್, ಈ ಥರ ಕೆಲಸ ಮಾಡೋದ್ರಿಂದ ಟೈಮೂ ಕನ್ಸ್ಯೂಮ್ ಆಗುತ್ತೆ. ಅಂದರೆ ಇಟ್ ರಿಫರ್ಸ್ ಟು ದ ವೇರಿಯಸ್ ಹೌಸ್ ಹೋಲ್ಡ್ ಟಾಸ್ಕ್ ವಿಚ್ ಟೇಕ್ಸ್ ಮೋರ್ ಟೈಮ್. ಕೆಲಸ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ನೆಕ್ಸ್ಟ್ ಸ್ಟ್ರೇನ್ಲೆಸ್ ಆಗುತ್ತೆ, ವೆರಿ ಟಫ್ ಮತ್ತು ಡಿಫಿಕಲ್ಟಿಂದ ಕೆಲಸ ಮಾಡ್ಕೊಂಡು ಎಲ್ಲದೂ ಮಾಡಿ ಹೋಗಿರ್ತಾರೆ. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಗ್ರೋಯಿಂಗ್ ಅಪ್ ಆಸ್ ಅ ಬಾಯ್ಸ್ ಆ್ಯಂಡ್ ಗರ್ಲ್ಸ್. Discrimination about the men and the women. Hope till here you have understood this lesson. Okay, thank you children.